ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೀತಾ ಶಿವರಾಜ್‌ಕುಮಾರ್ ಹೆಸರು ಘೋಷಣೆ ಆಗಿರುವಂಥದ್ದು. ಅವರ ಸಹೋದರರು ಮತ್ತು ಸಚಿವರು ಆದಂಥ ಈ ಮಧು ಬಂಗಾರಪ್ಪ ನಮ್ಮ ಜೊತೆ ಇದ್ದಾರೆ. ಸರ್, ಅಂದರೆ ತಮ್ಮ ಸಹೋದರಿ ಹೆಸರು ಘೋಷಣೆ ಆಗಿರುವಂಥದ್ದು. ಅಲ್ಲಿ ಇರುವಂಥದ್ದು ಹಾಲಿ MP ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮಗ ಘಟಾನುಘಟಿ ಇರುವಂಥದ್ದು. ಗೆಲುವು ಅನ್ನುವಂಥದ್ದು ಎಷ್ಟು, ನೀವು ಯಾವ ರೀತಿ ಲೆಕ್ಕಾಚಾರ ಆಗ್ತೀರಿ? ಯಾವ ರೀತಿ ಇರುತ್ತೆ ಸ್ಪರ್ಧೆ? ಯಾವ ರೀತಿ ಲೆಕ್ಕಾರ? ಇವರೆಲ್ಲ ಮುಂಚೆ ಸೋತೋರೆ ತಾನೆ. ಮತ್ತು ಗೆಲ್ಲೋದು ಸೋಲೋದು ಇಟ್ಸ್ ಪಾರ್ಟ್ ಆಫ್ ದ ಹೋಲ್ ಸಿಸ್ಟಮ್. ಹಂಗೆ ಅಂದ ತಕ್ಷಣ ಇದಾಗೋದಲ್ಲ. ಗೀತಕ್ಕವ್ರು ಗೆಲ್ತಾರೆ, ವಾತಾವರಣ ಚೆನ್ನಾಗಿದೆ, ರಾಜ್ಯ ಸರ್ಕಾರ ಜನರಿಗೆ ಬಡವರಿಗೆ ಕಷ್ಟಕ್ಕೆ ಸ್ಪಂದಿಸಿದೆ. ಚುನಾವಣೆ MLA ಪೂರಕವಾಗೂ ಕೂಡ ಇದು ಆ ವಿಶ್ವಾಸವನ್ನು ಏನು ಕೊಟ್ಟಿದ್ವಿ ಅದ್ರ ಮೇಲೆ ನಮ್ಮನ್ನು ಗೆಲ್ಲಿಸಿ ಅಧಿಕಾರ ಕೊಟ್ಟರು. ಅಧಿಕಾರ ಬಂದ ಮೇಲೆ ನಾವು ಅಧಿಕಾರವನ್ನು ಚಲಾಯಿಸಿ ಜನರಿಗೆ ಒಂದೊಂದು ಕುಟುಂಬದಲ್ಲೂ ಕೂಡ 92% ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕುಟುಂಬಗಳು ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಹಕಾರದಲ್ಲಿದ್ದಾರೆ. ಸ್ಪಂದನೆಗೆ, ಆ ವ್ಯಾಲ್ಯೂಗೆ, ವಿಶ್ವಾಸಕ್ಕೆ ನಾವು ಗೆಲ್ತೀವಿ. ಶಿವರಾಜ್‌ಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು ಮೊನ್ನೆ ಬಂದಿದ್ದಂಥ ಕಾರ್ಯಕ್ರಮದಲ್ಲಿ. ಒಂದು ಬಾರಿ ಗೀತಾ ಶಿವರಾಜ್‌ಕುಮಾರ್ ಅವರು MP ಆಗಬೇಕು ಅಂತ ಇದೆ, ಆಸೆ ಇದೆ ಅಂತ ಹೇಳ್ತಾರೆ. ಅದು ಏನು ಅಂತ ಹೇಳಿದರೆ ಎಲ್ಲರಿಗೂ ಆಸೆ ಇದೆ. ಯಾಕೆಂದರೆ ನಿಂತ್ಕೊಂಡ ಮೇಲೆ ಯಾರೂ ಸೋಲಕ್ಕೆ ನಿಲ್ಲೋದಿಲ್ಲ. ಕಷ್ಟ ಹೋದ್ಸತಿ ಕಷ್ಟ ಇತ್ತು, ಗೀತಕ್ಕವ್ರು ನಿಂತಾಗ, ಇಲ್ಲ ಅಂತ ಹೇಳಲ್ಲ. ಆದರೂ ಕೂಡ ಕೆಲವು ಕಾರಣದಿಂದ ಒಂದು ನಿರ್ಧಾರ ತೊಗೊಂಡಿದ್ವಿ. ಈಗ ಅದು ಚೆನ್ನಾಗಿದೆ. ಗೀತಕ್ಕ ಗೆಲ್ತಾರೆ. ಮತ್ತು ಶಿವಮೊಗ್ಗ ಜಿಲ್ಲೆಯ ಜನತೆಯ ಏನು 2010 ಪೂರ್ವಕವಾಗಿ ಬಂಗಾರಪ್ಪಾಜಿಯವರು ಸಂಸದರಾಗಿದ್ದರಲ್ಲಿ ಅದು ಮುಂದುವರತಕ್ಕಂಥ ಭಾಗವನ್ನು ಗೀತಕ್ಕ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಬ್ಬ ಸಂಸದರಾಗಿ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಧ್ವನಿಯಾಗಿ ಡೆಲ್ಲಿಗೆ ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸಂಸದರಾಗಿ ಡೆಲ್ಲಿಗೆ ಹೋಗ್ತಾರೆ ಅಂತ ಅದಕ್ಕೆ ತಾನೇ ನಿಲ್ಲಿಸೋದು. ಹೋಗ್ತಾರೆ, ಹೋಗಬೇಕು ಅಂಥವ್ರು ಹೋಗ್ಬೇಕು. ಅದೇ ಶಿವಣ್ಣ ಅವ್ರು ಹೇಳಿದ್ದು, ಹೋಗಲಿ, ಅವ್ರ ಕೆಲಸ ಮಾಡಲಿ. ಬಂಗಾರಪ್ಪ ಅವ್ರ ಮಗಳು, ಅವಳು ಕೂಡ ರಾಜಕೀಯ ಕುಟುಂಬದಿಂದ ಬಂದಿರೋದು. ನಾನು ಆ್ಯಸ್ ಎನ್ ಹಸ್ಬೆಂಡ್ ನನ್ನ ಡ್ಯೂಟಿ ಏನಿದೆ ನಾನು ಮಾಡ್ತೀನಿ, ಸೇವೆ ಮಾಡಲಿ, ಒಳ್ಳೇದದು ಅಂತ ಹೇಳಿದ್ದಾರೆ. ಟಿಕೆಟ್ ಕೊಡೋಕ್ಕೆ ತಮ್ಮ ಸಹೋದರಿ ಅಂತ ಕೊಟ್ಟರು ಅಥವಾ ಗೀತಾ ಶಿವರಾಜ್‌ಕುಮಾರ್ ಪತ್ನಿ ಅಂತ ಕೊಟ್ಟರು, ಬಂಗಾರಪ್ಪ ಅವರ ಮಗಳು ಅಂತ ಕೊಟ್ಟರು, ಯಾವ ರೀತಿ? ಬಂಗಾರಪ್ಪ ಅವರು ಮಗಳು ಅಂತ ಇರುತ್ತೆ, ನನ್ನ ಸೋದರಿ ಅಂತ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದೊಳಗೆ ಇಲ್ಲ, ಇವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ, ಗೆದ್ದರೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರಿಗೆ ಕೊಡೋದು ಒಳ್ಳೆಯದು ಅಂಥೇಳಿ ಪಕ್ಷದ ತೀರ್ಮಾನ. ನಂದು ವೈಯಕ್ತಿಕವಾಗಿ ತೀರ್ಮಾನ ಸಾಧ್ಯನೇ ಇಲ್ಲ ಯಾವತ್ತೂ ಕೂಡ. ನಾನು ಅದನ್ನು ಪಕ್ಷ, ಯಾಕೆಂದ್ರೆ ನಾನು ಕೂಡ ಇವತ್ತಿಲ್ಲಿ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ ಅಂದರೆ ಅದು ಪಕ್ಷ ಕಾರಣ. ಸೊ ಪಕ್ಷ ಏನು ಹೇಳ್ತದೆ ಅದು ನಾವು ಮಾಡಬೇಕಾಗುತ್ತೆ. ಈಗ ಪಕ್ಷ ಅವ್ರಿಗೆ ಘೋಷಣೆ ಮಾಡಿರೋದ್ರಿಂದ ನಾವು ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರೂ ಒಟ್ಟಾಗಿ ನಾವು ಮಾಡ್ತೀವಿ. BJP ಮೋದಿ ಗ್ಯಾರಂಟಿ ಅಂತ ಮತ ಕೇಳ್ತಾ ಇರುವಂಥದ್ದು. ಸೊ ತಾವು ಯಾವ ಆಧಾರದ ಮೇಲೆ ಮತ ಕೇಳ್ತಾ ಇದ್ದೀವಿ? ಒಂದು ಕಡೆ ಬರಗಾಲ ಇರುವಂಥದ್ದು, ಮತ್ತೊಂದು ಕಡೆ ಇದ್ರ ಅರ್ಥ, ಇವೆಲ್ಲವೂ ಕೂಡ ಸಹಜವಾಗಿಲ್ವಾ? ಬರಗಾಲಕ್ಕೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡದೇ ಇರೋದು ಎಲ್ಲರಿಗೂ ಗೊತ್ತಿದೆ. ಸ್ಪಂದನೆ ಮಾಡದೇ ಇರೋದು ಎಲ್ಲರಿಗೂ ಗೊತ್ತಿದೆ. ಅದನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಮಾತನ್ನು ಕೊಟ್ಟು ನಾವು ಏನು ಅಧಿಕಾರಕ್ಕೆ ಬಂದಿದ್ದೀವಿ, ಆ ಗ್ಯಾರಂಟಿನ ಏನು ವಿಶ್ವಾಸವನ್ನು ಕೊಟ್ಟಿದ್ದು ಅದನ್ನು ಅನುಷ್ಠಾನ ಮಾಡಿ ಇವತ್ತು ಜನರ ಒಂದು ಸಮಸ್ಯೆಯಲ್ಲಿ ನಾವು ಪಾಲ್ದಾರಾಗಿದ್ದೀವಿ. ಇದಕ್ಕೆ ನಾವು ಗೆಲುವಿಗೆ ಕಾರಣಕರ್ತರಾಗ್ತೀವಿ. ಮೋದಿ ಗ್ಯಾರಂಟಿ ಅಂತ ಏನು ಹೇಳ್ತಾರೆ, ಅದು ಚುನಾವಣೆಗೆ ಬರ್ತಕ್ಕಂಥ ಗ್ಯಾರಂಟಿಗಳದು ಪರ್ಮನೆಂಟಾಗಿ ಇರೋದಿಲ್ಲ. ನಾವು ತುಂಬ ಕಾರ್ಯಕ್ರಮಗಳು ಕೊಟ್ಟು ಒಂದು ಕಾರ್ಯಕ್ರಮ ಅಲ್ಲ, ತುಂಬ ಕಾರ್ಯಕ್ರಮ ಕೊಟ್ಟು ಇವತ್ತು ಆ ವಿಶ್ವಾಸವನ್ನು ಜನರಿಂದ ನಾವು ತಗೊಳ್ತಾ ಇದ್ದೀವಿ. ಇಲ್ಲಿ ಒಬ್ಬರು ಫೇಸ್ ಇಲ್ಲ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ನಮ್ಮ ಮುಖಂಡರು ಎಲ್ಲರ ಫೇಸನ್ನು ಉಪಯೋಗ ಮಾಡ್ಕೊಂಡು ನಾವು ಚುನಾವಣೆ ಮಾಡ್ತೀವಿ. ಬಡವರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಒಬ್ಬರು ಫೇಸನ್ನ ತೊಗೊಂಡು ಹೋಗ್ತಕ್ಕಂಥದ್ದು. ಕಳೆದ ಬಾರಿ ನೀವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು BJP ಪ್ರತಿಪಕ್ಷದಲ್ಲಿತ್ತು, 25 ಸ್ಥಾನ ಗೆತ್ತು. ಸೊ ಈ ಬಾರಿ ಅದು ಪುನರಾವರ್ತನೆ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ BJP ಇರುತ್ತೆ. ಒಂದೊಂದು ಸತಿ ಒಂದೊಂದು ಥರ ಆಗ್ತದೆ ಚುನಾವಣೆ. ಆ ಥರ ಇವಾಗ ಆಗೋದಿಲ್ಲ. ಅವಾಗೆಲ್ಲ ಧಾರ್ಮಿಕವಾಗಿ ಒಂದು ಧರ್ಮದ ಆಧಾರದ ಮೇಲೆ ಭಾವನಾತ್ಮಕ ಇಂಥ ಚುನಾವಣೆಗಳು ನಡೆದಿರೋದು ನಿಜಾನೇ, ನಿಮಗೂ ಗೊತ್ತಿದೆ. ಅದು ವಿಶೇಷವಾಗಿ 2019ರಲ್ಲಿ. ಈಗ ಅದು ನಡೆಯೋದಿಲ್ಲ. ಜನರಿಗೆ ಇಲ್ಲಿ ಹೊಟ್ಟೆ ಹಸ್ತಿಲ್ಲ, ಜನರಿಗೆ ಇಲ್ಲಿ ಹೊಟ್ಟೆ ಹಸ್ತಿದೆ. ಇಲ್ಲಿಗೆ ಸ್ಪಂದನೆ ಮಾಡಬೇಕು. ಇಲ್ಲಿಗೆ ಸ್ಪಂದನೆ ಮಾಡಿದರೆ ಆಗ್ತದೆ. ಇದ್ರದ್ದು ಇನ್ನು ಫುಲ್ ಆಗಿದೆ. ಒಂದಷ್ಟು ಇನ್ಸಿಡೆಂಟ್ಸ್ ಏನಿದೆ, ಸೊ ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಒಂದು ಅಲ್ಲಿ ತಲ್ವಾರ್ ಪ್ರದರ್ಶನ ಮಾಡಿರುವಂಥದ್ದು, ಸೊ ಅದೇ ರೀತಿ ಒಂದಷ್ಟು ಭಾವಚಿತ್ರ ಹಾಕಿರುವಂಥದ್ದು, ಅಂದರೆ ಇವೆಲ್ಲವೂ ಕೂಡ ವಿಚಾರ BJPನ ತೊಗೊಂಡು ಹೋಗ್ತಾ ಇರ್ತದೆ. ಒಂದು ಹೇಳ್ತೀನಿ, ಇಡೀ ದೇಶದಲ್ಲಿ ಎಲ್ಲೂ ಆಗೇ ಇಲ್ವಾ? ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಯಿತು. ಕರ್ನಾಟಕ ರಾಜ್ಯ ಎಲ್ಲರೂ ಇರೋದು? ಪಾಕಿಸ್ತಾನದಲ್ಲಿ ಇದೆಯಾ? ಭಾರತ ದೇಶದಲ್ಲಿ ತಾನೇ ಇರೋದು. ಭಾರತ ದೇಶದಲ್ಲಿ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಯಾರ್ರೀ? ಇಂಟೆಲಿಜೆನ್ಸ್ ಯಾರ ಹತ್ರ ಇರ್ತದೆ? ಕೇಳಿದಿರ ಪ್ರಶ್ನೆನೇ ಇದನ್ನು?
ಸುಮ್ಮನೆ ಆದ ತಕ್ಷಣ ಅವ್ರು ಏನೋ ಹೇಳ್ತಾರೆ ಬಿ ಜೆ ಪಿಯವರು ತಲೆ ಇಲ್ದವರು ಅಂತ. ಪಾಕಿಸ್ತಾನ ಜಿಂದಾಬಾದ್ ಹೋಗಿದ್ದು ಕೂಡ ವಿಧಾನಸೌಧದಲ್ಲಿ ಸರ್, ಇದಕ್ಕೆ ಯಾರು ಹೊಣೆ ಆಗ್ತಾರೆ ಹಂಗಾದ್ರೆ? ಯಾರು ಹೊಣೆ ಅಲ್ಲ, ಪನಿಷ್ ಮಾಡಿ ಅಂತ ಫಸ್ಟ್ ಹೇಳ್ದವನೇ ನಾನು. ಎಲ್ಲರೂ ಹೇಳಿದ್ದೀವಿ, ಈಗಲೂ ಕೂಡ ಹೇಳ್ತಾ ಇದ್ದೀವಿ. ಪಕ್ಷದವರು ಆ ರೀತಿ ಹೇಳಿಲ್ಲ. ನೋಡೋಣ ಪ್ರಿಯಾಂಕರ್ಗೆ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಆ ರೀತಿ ಹೇಳಿ ಮಾಡಿದ್ದೆ. ನೋ ಯು ಗೋ ಬ್ಯಾಕ್. ನಿಮ್ಮಿದ್ರೊಳನು ಕೂಡ ಅವ್ರಂಗೆ ಹೇಳಿಲ್ಲ ಅಂತ ಹೇಳಿರ್ಬೋದೇ ಹೊರತು, ಹೇಳಿಲ್ಲ ಅಂತ ಪ್ರೂಫ್ ಬೇಕು ತಾನೇ. ಪ್ರೂಫ್ ಬಂದ ಮೇಲೆ ಅವ್ರು ಹೇಳಿದ್ದೆ ಆದರೆ ಕಠಿಣವಾಗಿ ಶಿಕ್ಷೆ ಕೊಡಬೇಕಂತ ಈಗ ನಾನು ಹೇಳ್ತಾ ಇದ್ದೀನಿ. ಯಾವ ಥರನಾದರೂ ಕೊಡಿ, ಕಾನೂನಲ್ಲಿ ಇರೋದು ಎಲ್ಲದೂ ಕೊಡಿ. ಯಾವನು ಕೂಡ ಬೇರೆ ಈ ವಿಚಾರಗಳನ್ನು ಬರೀ ವಿಧಾನಸೌಧದಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲೂ ಹೇಳಂಗಿಲ್ಲ, ನಾಟ್ ಅಲೌಡ್. ಆದರೆ ಅದನ್ನು ಕೂತ್ಕೊಂಡು ನೀವು ನೋಡಿ ಅದನ್ನು ಮಾತಾಡ್ತೀರಿ. ಯಾಕೆ ಈ ಬಾಂಬ್ದು ಮಾತಾಡಬೇಕಾಗಿತ್ತು? ಉತ್ತರ ನಿಮ್ಮ ಹತ್ರ ಇದೆಯಾ? ಕೇಳಿದ್ದೀರಾ? ರಾಮೇಶ್ವರ ಬ್ಲಾಸ್ಟ್ ಅಲ್ಲಿ ಸಂಬಂಧಪಟ್ಟಂತೆ ಯಾರು ಕೇಳಬೇಕು? ಫಸ್ಟ್ ಕೊಲಾಪ್ಸ್ ಆಗೋದು ಯಾರ್ದು ರೀ? ನ್ಯಾಷನಲ್ ಇಂಟೆಲಿಜೆನ್ಸ್ ಕೊಲಾಪ್ಸ್ ಆಗೋದು. ಇವ್ರು ಏನಾದ್ರು ಟೆರರಿಸ್ಟ್ ಅನ್ಕೊಳ್ಳೋಣ. ಬಿಟ್ಕೊಂಡಿದ್ದು ಯಾರು ಬಿಟ್ಕೊಂಡಿದ್ರು? ಇದನ್ನೆಲ್ಲ ಚರ್ಚೆ ಮಾಡಬೇಕು. ಬರೀ ಒಂದು ಕಡೆ ನಾನು ಹೇಳ್ತಾ ಇದ್ದೀನಲ್ಲ, ಗಿಲ್ಟಿ ಶುಡ್ ಬಿ ಪನಿಷ್ಡ್, ಅದು ಸೆಕೆಂಡ್ರಿ. ಬ್ಲೇಮ್ ಗೇಮ್ ಇದೆಯಲ್ಲ, ಅದು ತಪ್ಪು. ಎಲ್ಲರೂ ಹೊಣೆ ಅಂದರೆ ಎಲ್ಲರೂ ಕೂತ್ಕೊಂಡು ಸರಿ ಮಾಡಬೇಕು. ಕರ್ನಾಟಕ ರಾಜ್ಯ ಇಲ್ಲಿ ಹಿಡ್ಕೊಂಡು ನೀವು ಮಾತಿದ್ರೆ ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶು ಏನಿದು? ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿದರೆ ನ್ಯಾಷನಲ್ ಇಂಟೆಲಿಜೆನ್ಸು ಕೂಡ ಕಾರಣ ಆಗ್ತದೆ. ಅದನ್ನು ಕೇಳಬೇಕಾಗತ್ತೆ ನೀವು, ನಮಗೆ ಕೇಳೋದಲ್ಲ ಅದನ್ನ. ಬಾಂಬ್ ಆದ ತಕ್ಷಣ ಕರ್ನಾಟಕದಲ್ಲಿ ಮಾತ್ರ, ಯಾಕೆಂದ್ರೆ ಮಣಿಪುರದಲ್ಲಿ ಕಾಣಿಸ್ಲಿಲ್ಲ ನಿಮಗೆ ಯಾರಿಗೂ? ಹೆಣ್ಣುಮಕ್ಳು ನಮ್ಮ ಅಕ್ಕ ತಂಗಿಯವ್ರನ್ನ ನಂಗ ಮಾಡಿ ಬಿಟ್ರಲ್ಲ, ಕೆಲವ್ರನ್ನ ಕೊಚ್ಚಾಕಿದ್ರಲ್ಲ. ಯಾರಾದರೂ ಒಬ್ಬರು ಮಾನವೀಯತೆ ಮೇಲೆ ಹೋಗಿದ್ರಂడి ಇವರು ಬಿ ಜೆ ಪಿಯವರು? ಯಾಕಂದ್ರೆ ಮನುಷ್ಯರಲ್ಲ ಅವರು, ನಮ್ಮ ದೇಶದ ಪ್ರಜೆ ಅಲ್ವ ಅವರು? ಚರ್ಚೆ ಆಯ್ತಾ ಇದು? ಆಗಲಿಲ್ಲ. ಡಾಲರ್ಸ್ ಪ್ರೈಸ್ ಚರ್ಚೆ ಮಾಡಿದ್ದೀರಾ? ಮಾಡಲ್ಲ. ಗ್ಯಾಸ್ ಸಿಲಿಂಡ್ರ್ ಜಾಸ್ತಿ ಆಯ್ತು, ಮೊನ್ನೆ 100 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಎಲೆಕ್ಷನ್ ಹತ್ರ ಬಂದ ತಕ್ಷಣ. ಮಾಡಿದ್ರೆ ಮಾಡಲ್ಲ. ಯಾಕೆ ಮಾಡೋದಿಲ್ಲ ನೀವು? ಬೇಕಾದಷ್ಟು ಇಶ್ಯೂಸ್ ಇದ್ದಾವಲ್ಲ. ಇಲ್ಲ ಬಿ ಜೆ ಪಿಯವ್ರು ಹೇಳ್ತಾರೆ ನಿಮ್ಮ ಗ್ಯಾರಂಟಿ ವರ್ಕೌಟ್ ಆಗಲ್ಲ. ಮುಂಚೆ ATM ಅಂದರು, ವಾರಂಟಿ ಅಂದರು, ಎಲ್ಲ ರೀ. ವಾರಂಟಿ ಅಲ್ಲ, 57,000 ಕೋಟಿ ಇವತ್ತು ಬಡವರ ಹೊಟ್ಟೆಗೆ, ಅವರಿಗೆ ಕಷ್ಟಕ್ಕೆ ಇವತ್ತು ಸ್ಪಂದನೆಯನ್ನು ನಮ್ಮ ಸರ್ಕಾರ ಮಾಡಿದೆ. ನುಡಿದಂತೆ ನಡೆದಿದ್ದೇವೆ. ಇದ್ರ ಬಗ್ಗೆ ಮಾತಾಡಿ, ಚರ್ಚೆ ಮಾಡ್ತೀವಿ. ನಮಗೆ ಸಿಗದೇ ಇರೋದು ಭಾವನಾತ್ಮಕ ರಾಮನ್ನು ತಗೊಂಡು ಬಂದ್ಬಿಟ್ಟು ರಾಜಕಾರಣಕ್ಕೆ ಉಪಯೋಗ ಮಾಡ್ಕೊಳ್ತೆ ಬಿಡಬೇಕಿದನ್ನು. ಆರಾಧನಾ ಕಾರ್ಯಕ್ರಮ ಮಾತಾಡ್ತೀರಾ ಕಾಂಗ್ರೆಸ್ ಪಕ್ಷದ್ದು? ಬರೀ ಒಂದು ರಾಮನ್ನಲ್ಲ, ಹಳ್ಳಿಯಲ್ಲಿರೋ ಒಂದೊಂದು ರಾಮಗೂ ಕೂಡ ಮಂಗಳಾರತಿ ಮಾಡಿದ್ದಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಮಾನ್ಯ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಇರಬೇಕಾದ್ರೆ ಆರಾಧನಾ ಕಾರ್ಯಕ್ರಮದಲ್ಲಿ ಗೊತ್ತಾ, ದೀಪ ಹಚ್ಚೋದು ಬಂಗಾರ ತಟ್ಟೆಯಲ್ಲೇ ಬೇಕಂತ ಹೇಳಲ್ಲ, ಭಾವನೆಯಿಂದ ಮಾಡಿದ್ರೂ ಅದು ಒಳ್ಳೇದಾಗ್ತದೆ. ಅಂಥದ್ರ ಮೇಲೆ ಮಾಡಬೇಕು. ನಾನು ಹೇಳಿದ್ನಲ್ಲ, ಯಾಕೆ ಇದನ್ನು ತೀಕ್ಷ್ಣವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಸಾಕಾಗಿದೆ ಜನರಿಗೆ. ಇಲ್ಲಿ ಹೊಟ್ಟೆ ಹಸ್ತಿಲ್ಲ 2019ರಲ್ಲಿ, ಇಲ್ಲಿ ಹೊಟ್ಟೆ ಹಸ್ತಿದೆ. ಕಾರವಾರದಲ್ಲಿ ಇದ್ದಾರಲ್ಲ ಒಬ್ಬರು, ಏಕವಚನದಲ್ಲಿ ಮಾತಾಡ್ಕೊಂಡು ಊರು ತುಂಬ ಹಾಳು ಮಾಡಿಕೊಂಡು ಎಲೆಕ್ಷನ್ ಟೈಮಿಗೆ, ಅದ ಬೇಕು ನಮಗೆ. ಸಾವಲ್ ರಾಜಕಾರಣ ಮಾಡಿದಾರೆ, ಇದನ್ನೆಲ್ಲ ಬಿಡಬೇಕಾಗುತ್ತೆ. ಈ ಚುನಾವಣೆ ವಿಚಾರ ಎಲ್ಲ ಪ್ರಸ್ತಾಪ ಮಾಡ್ತೀರಾ ತಾವೆಲ್ಲ? ಈ ಚುನಾವಣೆ ವಿಚಾರ ಮಾಡೋದೇ ಇಲ್ಲ ನಾನು. ನನಗೇನು ತಲೆ ಕೆಟ್ಟಿದೆಯಾ? ನಾನು ಮಾಡೋದೇ ಇಲ್ಲ. ನಾನು ಜನರಿಗೆ ಸ್ಪಂದನೆ ಏನು ಮಾಡಿದ್ದೀವಿ ಅದನ್ನು ಮಾಡ್ತೀವಿ. ಕಷ್ಟಕ್ಕೆ ಏನು ಧ್ವನಿ ಆಗಬೇಕು ಅದನ್ನು ಮಾಡ್ತೀವಿ. ಆ ವಿಚಾರದ ಮೇಲೆ ನಾವು ಅದು ಮಾಡಬೇಕು. ಅದ್ರ ಮೇಲೆ ಜನರು ತೀರ್ಮಾನ. ಘೋಷಣೆ ಆದಾಗ ಶಿವರಾಜ್ ಕುಮಾರ್ ಹತ್ರ ಮಾತಾಡಿದ್ರೆ ಸರ್, ಅಂದರೆ ಪ್ರಚಾರಕ್ಕೆ ಸಂಬಂಧಪಟ್ಟಿದ್ದು ಯಾವತ್ತಿನ ಶುರು? ಮುಂಚೆನೇ ಮಾಡಿದ್ವಿ. ಸೀಟ್ ಸಿಕ್ಕ ತಕ್ಷಣ ಯಾವ ರೀತಿ ಕೆಲಸ ಮಾಡಬೇಕಾಗ್ತದೆ ಹೆಂಗೆ ಅಂತ ಹೇಳಿ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಅದನ್ನು ಶುರು ಮಾಡ್ಕೊಂಡು. ಸ್ನೇಹಿತರು ಇರುವಂಥದ್ದು ರಾಜ್ಯದಿಂದ ಏನಾದರೂ ಕೂಡ ಅಂದರೆ ಸ್ಟಾರ್ಗಳು ಅವ್ರ ಜೊತೆ ಏನಾದರೂ ಕೂಡ ಬರ್ತಾರೆ ನಟರು ಅಂತ? ಗೊತ್ತಿಲ್ಲ ನನಗೆ. ನಾನು ಯಾವತ್ತು ಶಿವಣ್ಣ ಅವ್ರನ್ನ ನೀವು ಬಂದು ನನಗೆ ಪ್ರಚಾರ ಮಾಡಲಿ ಅನ್ನಲಿಲ್ಲ. ಆದರೆ ಹೋದ ಸತಿ 1.5 ತಾಸು ನನ್ನ ಪುಣ್ಯ ಭಾಗ್ಯ, ಅವರ ಆಶೀರ್ವಾದನೂ ಕೂಡ, ಅವ್ರ ಸಹಕಾರನೂ ಕೂಡ ನನ್ನ ಗೆಲುವಿಗೆ ಸಿಕ್ಕಿದೆ. ಥ್ಯಾಂಕ್ ಯು. ಇದು ಮಧು ಬಂಗಾರಪ್ಪ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು 100% ಗೀತಾ ಶಿವರಾಜ್ ಕುಮಾರ್ ಸರಿ MP ಆಗಿ ಹೋಗ್ತಾರೆ ಅಂತ ಹೇಳಿರುವಂಥದ್ದು. ಜೊತೆಗೆ ಗ್ಯಾರಂಟಿ ಏನು ಮೋದಿ ಸಂಬಂಧಪಟ್ಟಂತೆ ಈ ಸರಿ ವರ್ಕೌಟ್ ಆಗೋದಿಲ್ಲ, ಆದರೆ ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅಂತ ಹೇಳೋ ಮೂಲಕ BJP ಕೂಡ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೀತಾ ಶಿವರಾಜ್ ಕುಮಾರ್ ಹೆಸರು ಘೋಷಣೆ ಆಗಿರುವಂಥದ್ದು. ಅವರ ಸಹೋದರರು ಮತ್ತು ಸಚಿವರು ಆದಂಥ ಈ ಮಧು ಬಂಗಾರಪ್ಪ ನಮ್ಮ ಜೊತೆ ಇದ್ದಾರೆ. ಸರ್, ಗೀತಾ ಅಂದರೆ ತಮ್ಮ ಸಹೋದರಿ ಹೆಸರು ಘೋಷಣೆ ಆಗಿರುವಂಥದ್ದು. ಅಲ್ಲಿ ಇರುವಂಥದ್ದು ಹಾಲಿ MP ಮತ್ತು ಮಾಜಿ ಮುಖ್ಯಮಂತ್ರಿಗಳ ಮಗ ಘಟಾನುಘಟಿ ಇರುವಂಥದ್ದು. ಗೆಲುವು ಅನ್ನೋಂಥದ್ದು ಎಷ್ಟು, ನೀವು ಯಾವ ರೀತಿ ಲೆಕ್ಕಾಚಾರ ಆಗ್ತೀರಿ? ಯಾವ ರೀತಿ ಇರುತ್ತೆ ಸ್ಪರ್ಧೆ? ಯಾರು ರೀತಿ ಲೆಕ್ಕಾರ? ಇವರೆಲ್ಲ ಮುಂಚೆ ಸೋತೋರೆ ತಾನೆ. ಹಾಂ, ಮತ್ತೆ ಗೆಲ್ಲೋದು ಸೋಲೋದು ಇಟ್ಸ್ ಪಾರ್ಟ್ ಆಫ್ ದ ಹೋಲ್ ಸಿಸ್ಟಮ್. ಹಂಗೆ ಅಂದ ತಕ್ಷಣ ಇದಾಗೋದಲ್ಲ. ಗೀತಕ್ಕವ್ರು ಗೆಲ್ತಾರೆ. ವಾತಾವರಣ ಚೆನ್ನಾಗಿದೆ. ರಾಜ್ಯ ಸರ್ಕಾರ ಜನರಿಗೆ, ಬಡವರಿಗೆ ಕಷ್ಟಕ್ಕೆ ಸ್ಪಂದಿಸಿದೆ. ಚುನಾವಣೆ MLA ಪೂರಕವಾಗೂ ಕೂಡ ಇದು ಆ ವಿಶ್ವಾಸವನ್ನು ಏನು ಕೊಟ್ಟಿದ್ವಿ ಅದ್ರ ಮೇಲೆ ನಮ್ಮನ್ನು ಗೆಲ್ಲಿಸಿ ಅಧಿಕಾರ ಕೊಟ್ಟರು.
ಅಧಿಕಾರ ಬಂದ ಮೇಲೆ ನಾವು ಅಧಿಕಾರವನ್ನು ಚಲಾಯಿಸಿ ಜನರಿಗೆ ಒಂದೊಂದು ಕುಟುಂಬದಲ್ಲೂ ಕೂಡ 92% ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕುಟುಂಬಗಳು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಹಕಾರದಲ್ಲಿದ್ದಾರೆ. ಸ್ಪಂದನೆಗೆ, ಆ ವ್ಯಾಲ್ಯೂಗೆ, ವಿಶ್ವಾಸಕ್ಕೆ ನಾವು ಗೆಲ್ತೀವಿ. ಶಿವರಾಜ್ ಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು ಮೊನ್ನೆ ಬಂದಿದ್ದಂಥ ಕಾರ್ಯಕ್ರಮದಲ್ಲಿ, ಒಂದು ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರು MP ಆಗಬೇಕು ಅಂತ ಇದೆ, ಆಸೆ ಇದೆ ಅಂತ ಹೇಳ್ತಾರೆ. ಅದು ಏನು ಅಂತ ಹೇಳಿದರೆ ಎಲ್ಲರಿಗೂ ಆಸೆ ಇದೆ. ಯಾಕೆಂದರೆ ನಿಂತ್ಕೊಂಡ ಮೇಲೆ ಯಾರೂ ಸೋಲಕ್ಕೆ ನಿಲ್ಲೋದಿಲ್ಲ. ಕಷ್ಟ ಹೋದ್ಸತಿ ಕಷ್ಟ ಇತ್ತು, ಗೀತಕ್ಕವ್ರು ನಿಂತಾಗ, ಇಲ್ಲ ಅಂತ ಹೇಳಲ್ಲ. ಆದರೂ ಕೂಡ ಕೆಲವು ಕಾರಣದಿಂದ ಒಂದು ನಿರ್ಧಾರ ತೊಗೊಂಡಿದ್ವಿ. ಈಗ ಅದು ಚೆನ್ನಾಗಿದೆ, ಗೀತಕ್ಕ ಗೆಲ್ತಾರೆ. ಮತ್ತು ಶಿವಮೊಗ್ಗ ಜಿಲ್ಲೆಯ ಜನತೆಯ ಏನು 2010 ಪೂರ್ವಕವಾಗಿ ಬಂಗಾರಪ್ಪಾಜಿಯವರು ಸಂಸದರಾಗಿದ್ದರಲ್ಲಿ ಅದು ಮುಂದುವರತಕ್ಕಂಥ ಭಾಗವನ್ನು ಗೀತಕ್ಕ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಬ್ಬ ಸಂಸದರಾಗಿ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಧ್ವನಿಯಾಗಿ ಡೆಲ್ಲಿಗೆ ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸಂಸದರಾಗಿ ಡೆಲ್ಲಿಗೆ ಹೋಗ್ತಾರೆ ಅಂತ ಅದಕ್ಕೆ ತಾನೇ ನಿಲ್ಲಿಸೋದು. ಹೋಗ್ತಾರೆ, ಹೋಗಬೇಕು ಅಂಥವ್ರು ಹೋಗ್ಬೇಕು. ಅದೇ ಶಿವಣ್ಣ ಅವ್ರು ಹೇಳಿದ್ದು, ಹೋಗಲಿ, ಅವ್ರ ಕೆಲಸ ಮಾಡಲಿ. ಬಂಗಾರಪ್ಪವ್ರ ಮಗಳು, ಅವಳು ಕೂಡ ರಾಜಕೀಯ ಕುಟುಂಬದಿಂದ ಬಂದಿರೋದು. ನಾನು ಆ್ಯಸ್ ಎನ್ ಹಸ್ಬೆಂಡ್ ನನ್ನ ಡ್ಯೂಟಿ ಏನಿದೆ ನಾನು ಮಾಡ್ತೀನಿ, ಸೇವೆ ಮಾಡಲಿ, ಒಳ್ಳೇದದು ಅಂತ ಹೇಳಿದ್ದಾರೆ. ಟಿಕೆಟ್ ಕೊಡೋಕ್ಕೆ ತಮ್ಮ ಸಹೋದರಿ ಅಂತ ಕೊಟ್ಟರು ಅಥವಾ ಗೀತಾ ಶಿವರಾಜ್ ಕುಮಾರ್ ಪತ್ನಿ ಅಂತ ಕೊಟ್ಟರು, ಬಂಗಾರಪ್ಪ ಅವರ ಮಗಳು ಅಂತ ಕೊಟ್ಟರು, ಯಾವ ರೀತಿ? ಬಂಗಾರಪ್ಪ ಅವರು ಮಗಳು ಅಂತ ಇರುತ್ತೆ, ನನ್ನ ಸೋದರಿ ಅಂತ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದೊಳಗೆ ಇಲ್ಲ, ಇವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ, ಗೆದ್ದರೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವ್ರಿಗೆ ಕೊಡೋದು ಒಳ್ಳೆಯದು ಅಂಥೇಳಿ ಪಕ್ಷದ ತೀರ್ಮಾನ. ನಂದು ವೈಯಕ್ತಿಕವಾಗಿ ತೀರ್ಮಾನ ಸಾಧ್ಯನೇ ಇಲ್ಲ ಯಾವತ್ತೂ ಕೂಡ. ನಾನು ಅದನ್ನು ಪಕ್ಷ, ಯಾಕೆಂದ್ರೆ ನಾನು ಕೂಡ ಇವತ್ತಿಲ್ಲಿ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ ಅಂದರೆ ಅದು ಪಕ್ಷ ಕಾರಣ. ಸೊ ಪಕ್ಷ ಏನು ಹೇಳ್ತದೆ ಅದು ನಾವು ಮಾಡಬೇಕಾಗುತ್ತೆ. ಈಗ ಪಕ್ಷ ಅವ್ರಿಗೆ ಘೋಷಣೆ ಮಾಡಿರೋದ್ರಿಂದ ನಾವು ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿಯನ್ನು ಎಲ್ಲರೂ ಒಟ್ಟಾಗಿ ನಾವು ಮಾಡ್ತೀವಿ. BJP ಮೋದಿ ಗ್ಯಾರಂಟಿ ಅಂತ ಮತ ಕೇಳ್ತಾ ಇರುವಂಥದ್ದು. ಸೊ ತಾವು ಯಾವ ಆಧಾರದ ಮೇಲೆ ಮತ ಕೇಳ್ತಾ ಇದ್ದೀವಿ? ಒಂದು ಕಡೆ ಬರಗಾಲ ಇರುವಂಥದ್ದು, ಮತ್ತೊಂದು ಕಡೆ ಇದ್ರ ಹೊರ್ತಾ ಇವೆಲ್ಲವೂ ಕೂಡ ಸಹಜವಾಗಿಲ್ವಾ? ಬರಗಾಲಕ್ಕೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡದೇ ಇರೋದು ಎಲ್ಲರಿಗೂ ಗೊತ್ತಿದೆ. ಸ್ಪಂದನೆ ಮಾಡದೇ ಇರೋದು ಎಲ್ಲರಿಗೂ ಗೊತ್ತಿದೆ. ಅದನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಮಾತನ್ನು ಕೊಟ್ಟು ನಾವು ಏನು ಅಧಿಕಾರಕ್ಕೆ ಬಂದಿದ್ದೀವಿ, ಆ ಗ್ಯಾರಂಟಿನ ಏನು ವಿಶ್ವಾಸವನ್ನು ಕೊಟ್ಟಿದೆ ಅದನ್ನು ಅನುಷ್ಠಾನ ಮಾಡಿ ಇವತ್ತು ಜನರ ಒಂದು ಸಮಸ್ಯೆಯಲ್ಲಿ ನಾವು ಪಾಲ್ದಾರಾಗಿದ್ದೀವಿ. ಇದಕ್ಕೆ ನಾವು ಗೆಲುವಿಗೆ ಕಾರಣಕರ್ತರಾಗ್ತೀವಿ. ಮೋದಿ ಗ್ಯಾರಂಟಿ ಅಂತ ಏನು ಹೇಳ್ತಾರೆ, ಅದು ಚುನಾವಣೆಗೆ ಬರ್ತಕ್ಕಂಥ ಗ್ಯಾರಂಟಿಗಳದು ಪರ್ಮನೆಂಟಾಗಿ ಇರೋದಿಲ್ಲ. ನಾವು ತುಂಬ ಕಾರ್ಯಕ್ರಮಗಳು ಕೊಟ್ಟು ಒಂದು ಕಾರ್ಯಕ್ರಮ ಅಲ್ಲ, ತುಂಬ ಕಾರ್ಯಕ್ರಮ ಕೊಟ್ಟು ಇವತ್ತು ಆ ವಿಶ್ವಾಸವನ್ನು ಜನರಿಂದ ನಾವು ತಗೊಳ್ತಾ ಇದ್ದೀವಿ. ಇಲ್ಲಿ ಒಬ್ಬರು ಫೇಸ್ ಇಲ್ಲ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ನಮ್ಮ ಮುಖಂಡರು ಎಲ್ಲರ ಫೇಸನ್ನು ಉಪಯೋಗ ಮಾಡ್ಕೊಂಡು ನಾವು ಚುನಾವಣೆ ಮಾಡ್ತೀವಿ. ಬಡವರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಒಬ್ಬರು ಫೇಸನ್ನ ತೊಗೊಂಡು ಹೋಗ್ತಕ್ಕಂಥದ್ದು. ಕಳೆದ ಬಾರಿ ನೀವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು BJP ಪ್ರತಿಪಕ್ಷದಲ್ಲಿತ್ತು, 25 ಸ್ಥಾನಕ್ಕಿತ್ತು. ಸೊ ಈ ಬಾರಿ ಅದು ಪುನರಾವರ್ತನೆ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ BJP ಇರುತ್ತೆ. ಒಂದೊಂದು ಸತಿ ಒಂದೊಂದು ಥರ ಆಗ್ತದೆ ಚುನಾವಣೆ. ಆ ಥರ ಇವಾಗ ಆಗೋದಿಲ್ಲ. ಅವಾಗೆಲ್ಲ ಧಾರ್ಮಿಕವಾಗಿ ಒಂದು ಧರ್ಮದ ಆಧಾರದ ಮೇಲೆ ಭಾವನಾತ್ಮಕ ಇಂಥ ಚುನಾವಣೆಗಳು ನಡೆದಿರೋದು ನಿಜಾನೇ, ನಿಮಗೂ ಗೊತ್ತಿದೆ. ಅದು ವಿಶೇಷವಾಗಿ 2019ರಲ್ಲಿ. ಈಗ ಅದು ನಡೆಯೋದಿಲ್ಲ. ಜನರಿಗೆ ಇಲ್ಲಿ ಹೊಟ್ಟೆ ಹಸ್ತಿಲ್ಲ, ಜನರಿಗೆ ಇಲ್ಲಿ ಹೊಟ್ಟೆ ಹಸ್ತಿದೆ. ಇಲ್ಲಿಗೆ ಸ್ಪಂದನೆ ಮಾಡಬೇಕು. ಇಲ್ಲಿಗೆ ಸ್ಪಂದನೆ ಮಾಡಿದರೆ ಆಗ್ತದೆ. ಇದ್ರದ್ದು ಇನ್ನು ಫುಲ್ ಆಗಿದೆ. ಅದೊಂದು ಒಂದಷ್ಟು ಇನ್ಸಿಡೆಂಟ್ಸ್ ಏನಿದೆ. ಸೊ ಟಿಪ್ಪು ಜಯಂತಿ ಸಂದರ್ಭದಲ್ಲಿ ಒಂದು ಅಲ್ಲಿ ತಲ್ವಾರ್ ಪ್ರದರ್ಶನ ಮಾಡಿರುವಂಥದ್ದು, ಸೊ ಅದೇ ರೀತಿ ಒಂದಷ್ಟು ಭಾವಚಿತ್ರ ಹಾಕಿರುವಂಥದ್ದು, ಅಂದರೆ ಇವೆಲ್ಲವೂ ಕೂಡ ವಿಚಾರ BJPನ ತಗೊಂಡು ಹೋಗ್ತಾ ಇರ್ತದೆ. ಒಂದು ಹೇಳ್ತೀನಿ, ಇಡೀ ದೇಶದಲ್ಲಿ ಎಲ್ಲೂ ಆಗೇ ಇಲ್ವಾ? ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಯಿತು. ಕರ್ನಾಟಕ ರಾಜ್ಯ ಎಲ್ಲರೂ ಇರೋದು? ಪಾಕಿಸ್ತಾನದಲ್ಲಿ ಇದೆಯಾ? ಭಾರತ ದೇಶದಲ್ಲಿ ತಾನೇ ಇರೋದು. ಭಾರತ ದೇಶದಲ್ಲಿ ಕರ್ನಾಟಕಕ್ಕೆ ಪ್ರಧಾನಮಂತ್ರಿ ಯಾರ್ರೀ? ಇಂಟೆಲಿಜೆನ್ಸ್ ಯಾರ ಹತ್ರ ಇರ್ತದೆ? ಕೇಳಿದಿರ ಪ್ರಶ್ನೆನೇ ಇದನ್ನು? ಸುಮ್ಮನೆ ಆದ ತಕ್ಷಣ ಅವ್ರು ಏನೋ ಹೇಳ್ತಾರೆ, BJP ಅವರು ತಲೆ ಇಲ್ದವರು ಅಂತ. ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದು ಕೂಡ ವಿಧಾನಸೌಧದಲ್ಲಿ ಸರ್. ಇದಕ್ಕೆ ಯಾರು ಹೊಣೆ ಆಗ್ತಾರೆ ಹಂಗಾದ್ರೆ? ಯಾರು ಹೊಣೆ ಅಲ್ಲ, ಪನಿಷ್ ಮಾಡಿ ಅಂತ ಫಸ್ಟ್ ಹೇಳಿದವನೇ ನಾನು. ಎಲ್ಲರೂ ಹೇಳಿದ್ದೀವಿ, ಈಗಲೂ ಕೂಡ ಹೇಳ್ತಾ ಇದ್ದೀವಿ. ಪಕ್ಷದವರು ಆ ರೀತಿ ಹೇಳಿಲ್ಲ. ಪ್ರಿಯಾಂಕ್ ಖರ್ಗೆ, DK ಶಿವಕುಮಾರ್ ಎಲ್ಲರೂ ಕೂಡ ಆ ರೀತಿ ಮಾಡಿದ್ದೆ. ನೋ ಯು ಗೋ ಬ್ಯಾಕ್. ನಿಮ್ಮಿದ್ರೊಳನು ಕೂಡ ಅವ್ರು ಹಂಗೆ ಹೇಳಿಲ್ಲ ಅಂತ ಹೇಳಿರ್ಬೋದೇ ಹೊರತು, ಹೇಳಿಲ್ಲ ಅಂತ ಪ್ರೂಫ್ ಬೇಕು ತಾನೇ. ಪ್ರೂಫ್ ಬಂದ ಮೇಲೆ ಅವ್ರು ಹೇಳಿದ್ದೆ ಆದರೆ ಕಠಿಣವಾಗಿ ಶಿಕ್ಷೆ ಕೊಡಬೇಕಂತ ಈಗ ನಾನು ಹೇಳ್ತಾ ಇದ್ದೀನಿ. ಯಾವ ಥರನಾದರೂ ಕೊಡಿ, ಕಾನೂನಲ್ಲಿ ಇರೋದು ಎಲ್ಲದೂ ಕೊಡಿ. ಯಾವನು ಕೂಡ ಬೇರೆ ಈ ವಿಚಾರಗಳನ್ನು ಬರೀ ವಿಧಾನಸೌಧದಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲೂ ಹೇಳಂಗಿಲ್ಲ, ನಾಟ್ ಅಲೌಡ್. ಆದರೆ ಅದನ್ನು ಕೂತ್ಕೊಂಡು ನೀವು ನೋಡಿ ಅದನ್ನು ಮಾತಾಡ್ತೀರಿ. ಯಾಕೆ ಈ ಬಾಂಬ್ದು ಮಾತಾಡಬೇಕಾಗಿತ್ತು? ಉತ್ತರ ನಿಮ್ಮ ಹತ್ರ ಇದೆಯಾ? ಕೇಳಿದ್ದೀರಾ? ರಾಮೇಶ್ವರ ಬ್ಲಾಸ್ಟ್ ಅಲ್ಲಿ ಸಂಬಂಧಪಟ್ಟಂತೆ ಯಾರು ಕೇಳಬೇಕು? ಫಸ್ಟ್ ಕೊಲಾಪ್ಸ್ ಆಗೋದು ಯಾರ್ದ್ರಿ? ನ್ಯಾಷನಲ್ ಇಂಟೆಲಿಜೆನ್ಸ್ ಕೊಲಾಪ್ಸ್ ಆಗೋದು. ಇವ್ರೇನಾದ್ರು ಟೆರರಿಸ್ಟ್ ಅನ್ಕೊಳ್ಳೋಣ. ಬಿಟ್ಕೊಂಡಿದ್ದು ಯಾರು ಬಿಟ್ಕೊಂಡಿದ್ರು? ಇದನ್ನೆಲ್ಲ ಚರ್ಚೆ ಮಾಡಬೇಕು. ಬರೀ ಒಂದು ಕಡೆ ನಾನು ಹೇಳ್ತಾ ಇದ್ದೀನಲ್ಲ, ಗಿಲ್ಟಿ ಶುಡ್ ಬಿ ಪನಿಷ್ಡ್, ಅದು ಸೆಕೆಂಡ್ರಿ.
ಬ್ಲೇಮ್ ಗೇಮ್ ಇದೆಯಲ್ಲ ಅದು ತಪ್ಪು. ಎಲ್ಲರೂ ಹೊಣೆ ಅಂದರೆ ಎಲ್ಲರೂ ಕೂತ್ಕೊಂಡು ಸರಿ ಮಾಡಬೇಕು. ಕರ್ನಾಟಕ ರಾಜ್ಯ ಇಲ್ಲಿ ಹಿಡ್ಕೊಂಡು ನೀವು ಮಾತಿದ್ರೆ ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶು ಏನಿದು? ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿದರೆ ನ್ಯಾಷನಲ್ ಇಂಟೆಲಿಜೆನ್ಸು ಕೂಡ ಕಾರಣ ಆಗ್ತದೆ. ಅದನ್ನು ಕೇಳಬೇಕಾಗುತ್ತೆ. ನೀವು ನಮಗೆ ಕೇಳೋದಲ್ಲ ಅದನ್ನ. ಬಾಂಬ್ ಆಗ್ದ ತಕ್ಷಣ ಕರ್ನಾಟಕದಲ್ಲಿ ಮಾತ್ರ, ಯಾಕೆಂದ್ರೆ ಮಣಿಪುರದಲ್ಲಿ ಕಾಣಿಸ್ಲಿಲ್ಲ ನಿಮ್ಗೆ ಯಾರಿಗೂ? ಹೆಣ್ಣುಮಕ್ಳು ನಮ್ಮ ಅಕ್ಕ ತಂಗಿಯವ್ರನ್ನ ನಂಗ ಮಾಡಿ ಬಿಟ್ರಲ್ಲ, ಕೆಲವ್ರನ್ನ ಕೊಚ್ಚಾಕಿದ್ರಲ್ಲ. ಯಾರಾದರೂ ಒಬ್ಬರು ಮಾನವೀಯತೆ ಮೇಲೆ ಹೋಗಿದ್ರಂడి ಇವ್ರು ಬಿ ಜೆ ಪಿಯವರು? ಯಾಕಂದ್ರೆ ಮನುಷ್ಯರಲ್ಲೋ ಅವರು, ನಮ್ಮ ದೇಶದ ಪ್ರಜೆ ಅಲ್ಲೋ ಅವರು? ಚರ್ಚೆ ಆಯ್ತಾ ಇದು? ಆಗಲಿಲ್ಲ. ಡಾಲರ್ಸ್ ಪ್ರೈಸ್ ಚರ್ಚೆ ಮಾಡಿದ್ದೀರಾ? ಮಾಡಲ್ಲ. ಗ್ಯಾಸ್ ಸಿಲಿಂಡ್ರ್ ಜಾಸ್ತಿ ಆಯ್ತು, ಮೊನ್ನೆ 100 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಎಲೆಕ್ಷನ್ ಹತ್ರ ಬಂದ ತಕ್ಷಣ. ಮಾಡಿದ್ರೆ ಮಾಡಲ್ಲ. ಯಾಕೆ ಮಾಡೋದಿಲ್ಲ ನೀವು? ಬೇಕಾದಷ್ಟು ಇಶ್ಯೂಸ್ ಇದ್ದಾವಲ್ಲ. ಇಲ್ಲ ಬಿ ಜೆ ಪಿಯವ್ರು ಹೇಳ್ತಾರೆ ನಿಮ್ಮ ಗ್ಯಾರಂಟಿ ವರ್ಕೌಟ್ ಆಗಲ್ಲ. ಮುಂಚೆ ATM ಅಂದರು, ವಾರಂಟಿ ಅಂದರು, ಎಲ್ಲ ರೀ. ವಾರಂಟಿ ಅಲ್ಲ, 57,000 ಕೋಟಿ ಇವತ್ತು ಬಡವರ ಹೊಟ್ಟೆಗೆ, ಅವರಿಗೆ ಕಷ್ಟಕ್ಕೆ ಇವತ್ತು ಸ್ಪಂದನೆಯನ್ನು ನಮ್ಮ ಸರ್ಕಾರ ಮಾಡಿದೆ. ನುಡಿದಂತೆ ನಡೆದಿದ್ದಾವೆ. ಇದ್ರ ಬಗ್ಗೆ ಮಾತಾಡಿ, ಚರ್ಚೆ ಮಾಡ್ತೀವಿ. ನಮಗೆ ಸಿಗದೇ ಇರೋದು ಭಾವನಾತ್ಮಕ ರಾಮನ್ನು ತಗೊಂಡು ಬಂದುಬಿಟ್ಟು ರಾಜಕಾರಣಕ್ಕೆ ಈ ಉಪಯೋಗ ಮಾಡ್ಕೊಳ್ತೇವೆ. ಬಿಡಬೇಕಿದನ್ನು. ಆರಾಧನಾ ಕಾರ್ಯಕ್ರಮ ಮಾತಾಡ್ತೀರಾ ಕಾಂಗ್ರೆಸ್ ಪಕ್ಷದ್ದು? ಬರೀ ಒಂದು ರಾಮನ್ನಲ್ಲ, ಹಳ್ಳಿಯಲ್ಲಿರೋ ಒಂದೊಂದು ರಾಮಗೂ ಕೂಡ ಮಂಗಳಾರತಿ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಮಾನ್ಯ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಇರಬೇಕಾದ್ರೆ ಆರಾಧನಾ ಕಾರ್ಯಕ್ರಮದಲ್ಲಿ ಗೊತ್ತಾ, ದೀಪ ಹಚ್ಚೋದು ಬಂಗಾರ ತಟ್ಟೆಯಲ್ಲೇ ಬೇಕಂತ ಹೇಳಲ್ಲ, ಭಾವನೆಯಿಂದ ಮಾಡಿದ್ರೂ ಅದು ಒಳ್ಳೇದಾಗ್ತದೆ. ಅಂಥದ್ರ ಮೇಲೆ ಮಾಡಬೇಕು. ನಾನು ಹೇಳಿದ್ನಲ್ಲ, ಯಾಕೆ ಇದನ್ನು ತೀಕ್ಷ್ಣವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಸಾಕಾಗಿದೆ ಜನರಿಗೆ. ಇಲ್ಲಿ ಹೊಟ್ಟೆ ಹಸ್ತಿಲ್ಲ 2019ರಲ್ಲಿ, ಇಲ್ಲಿ ಹೊಟ್ಟೆ ಹಸ್ತಿದೆ. ಕಾರವಾರದಲ್ಲಿ ಇದ್ದಾರಲ್ಲ ಒಬ್ಬರು, ಏಕವಚನದಲ್ಲಿ ಮಾತಾಡ್ಕೊಂಡು ಊರು ತುಂಬ ಹಾಳು ಮಾಡಿಕೊಂಡು ಎಲೆಕ್ಷನ್ ಟೈಮಿಗೆ ಅದ ಬೇಕು ನಮಗೆ. ಸಾವಲ್ ರಾಜಕಾರಣ ಮಾಡಿದಾರೆ, ಇದನ್ನೆಲ್ಲ ಬಿಡಬೇಕಾಗುತ್ತೆ. ಈ ಚುನಾವಣೆ ವಿಚಾರ ಎಲ್ಲ ಪ್ರಸ್ತಾಪ ಮಾಡ್ತೀರಾ ತಾವೆಲ್ಲ? ಈ ಚುನಾವಣೆ ವಿಚಾರ ಮಾಡೋದೇ ಇಲ್ಲ ನಾನು. ನನಗೇನು ತಲೆ ಕೆಟ್ಟಿದೆಯಾ? ನಾನು ಮಾಡೋದೇ ಇಲ್ಲ. ನಾನು ಜನರಿಗೆ ಸ್ಪಂದನೆ ಏನು ಮಾಡಿದ್ದೀವಿ ಅದನ್ನು ಮಾಡ್ತೀವಿ. ಕಷ್ಟಕ್ಕೆ ಏನು ಧ್ವನಿ ಆಗಬೇಕು ಅದನ್ನು ಮಾಡ್ತೀವಿ. ಆ ವಿಚಾರದ ಮೇಲೆ ನಾವು ಅದು ಮಾಡಬೇಕು. ಅದ್ರ ಮೇಲೆ ಜನರು ತೀರ್ಮಾನ. ಘೋಷಣೆ ಆದಾಗ ಶಿವರಾಜ್ ಕುಮಾರ್ ಹತ್ರ ಮಾತಾಡಿದ್ರೆ ಸರ್, ಅಂದರೆ ಪ್ರಚಾರಕ್ಕೆ ಸಂಬಂಧಪಟ್ಟಿದ್ದು ಯಾವತ್ತಿನ ಶುರು? ಮುಂಚೆನೇ ಮಾಡಿದ್ವಿ. ಸೀಟ್ ಸಿಕ್ಕ ತಕ್ಷಣ ಯಾವ ರೀತಿ ಕೆಲಸ ಮಾಡಬೇಕಾಗ್ತದೆ ಹೆಂಗೆ ಅಂತ ಹೇಳಿ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದನ್ನು ಶುರು ಮಾಡ್ಕೊಂಡು ಸ್ನೇಹಿತರಿರುವಂಥದ್ದು ರಾಜ್ಯದಿಂದ ಏನಾದರೂ ಕೂಡ ಅಂದರೆ ಸ್ಟಾರ್ಗಳು ಅವ್ರ ಜೊತೆ ಏನಾದರೂ ಕೂಡ ಬರ್ತಾರೆ ನಟರು ಅಂತ ಗೊತ್ತಿಲ್ಲ ನನಗೆ. ನಾನು ಯಾವತ್ತು ಶಿವಣ್ಣ ಅವ್ರನ್ನ ನೀವು ಬಂದು ನನಗೆ ಪ್ರಚಾರ ಮಾಡಲಿ ಅನ್ನಲಿಲ್ಲ. ಆದರೆ ಹೋದ ಸತಿ 1.5 ತಾಸು ನನ್ನ ಪುಣ್ಯ ಭಾಗ್ಯ, ಅವರ ಆಶೀರ್ವಾದನೂ ಕೂಡ, ಅವ್ರ ಸಹಕಾರನೂ ಕೂಡ ನನ್ನ ಗೆಲುವಿಗೆ ಸಿಕ್ಕಿದೆ. ಥ್ಯಾಂಕ್ ಯು. ಇದು ಮಧು ಬಂಗಾರಪ್ಪ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು 100% ಗೀತಾ ಶಿವರಾಜ್ಕುಮಾರ್ ಸರಿ MP ಆಗಿ ಹೋಗ್ತಾರೆ ಅಂತ ಹೇಳಿರುವಂಥದ್ದು. ಜೊತೆಗೆ ಗ್ಯಾರಂಟಿ ಏನು ಮೋದಿ ಸಂಬಂಧಪಟ್ಟಂತೆ ಈ ಸರಿ ವರ್ಕೌಟ್ ಆಗೋದಿಲ್ಲ, ಆದರೆ ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅಂತ ಹೇಳೋ ಮೂಲಕ BJP ಕೂಡ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು.